ಜೈ ಹಿಂದ್ ಎಲ್ಲ ನನ್ನ ವೀರ ನಾರಿಯರಿಗೆ. ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಆರ್ಮಿದಲ್ಲಿ ಮಹಿಳೆಯರಿಗೂ ಕೂಡ ಒಂದು ಅವಕಾಶವನ್ನ ಕೊಟ್ಟಿದ್ರು. ಅದು ಬಂದ್ಬಿಟ್ಟ WMP ಅಂತ ಹೇಳಿ, ವುಮನ್ ಮಿಲಿಟರಿ ಪೊಲೀಸ್ ಅಂತ ಹೇಳಿ, ಆಲ್ಮೋಸ್ಟ್ ಆಲ್ ಎಲ್ಲ ನನ್ನ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಹಿಳೆ ಸ್ಟೂಡೆಂಟ್ಗಳು ಪ್ರತಿಯೊಬ್ಬರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿದಿರಿ ಅಂತ ಅನ್ಕೊಳ್ತಾ ಇದ್ದೀನಿ. ಅರ್ಜಿಯನ್ನು ಹಾಕಿಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂದ್ರೆ 7ನೇ ತಾರೀಕಿಗೆ ಇದು ಕೂಡ ಎಕ್ಸಾಮ್ ಇತ್ತು. ಪ್ರತಿಯೊಬ್ರು ಕೂಡ ಇದಕ್ಕೆ ಎಕ್ಸಾಮ್ ಕೂಡ ಅಟೆಂಡ್ ಆಗಿದ್ದೀರಾ. ಸರ್, ನಮ್ದು ಮಹಿಳೆಯರದು ಫಿಸಿಕಲ್ ಯಾವ ತರ ಇರ್ತದ, ಸೊ ಇದರಲ್ಲಿ ಎಷ್ಟು ಮಾರ್ಕ್ಸ್ಗಳು ಇರ್ತದ, ಸೊ ಅದೇ ತರನಾಗಿ ನಮಗೂ ಕೂಡ ಫುಲ್ ಅಪ್ಸ್ ಇರ್ತದ, ಏನಾದ್ರೂ ಹೈ ಜಂಪ್ ಇರ್ತದ, ಲಾಂಗ್ ಜಂಪ್ ಇರ್ತದ ಸರ್, ಇದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ ಅನ್ನ ಕೊಡಿ ಸರ್ ಅಂತ ಕೇಳ್ತಾ ಇದ್ರಲ್ಲ. ಸೊ ನಿಮ್ಗೋಸ್ಕರನೇ ಇದೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರ್ನಾಟಕದಲ್ಲಿ ಇದ್ರ ಮಾಹಿತಿ ಎಲ್ಲಿ ಕೂಡ ನಿಮ್ಗೆ ವುಮನ್ ಮಿಲಿಟರಿ ಪೊಲೀಸ್ ಅಪ್ಡೇಟ್ ಸಿಕ್ಕಿರ್ಲಿಲ್ಲ. ನಮ್ಮ ಕರ್ನಾಟಕದವರು ಕೂಡ ಆಲ್ಮೋಸ್ಟ್ ಆಲ್ WMP ಆಗಲಿ ಸೆಲೆಕ್ಟ್ ಆಗಲಿ ಅಂತ ಹೇಳಿ ಇದೊಂದು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಬೆಳಗಾವಿದವ್ರದ್ದು ಒಬ್ರು WMP ಕೂಡ ಆಗಿದ್ರು. ಸೊ ಅದು ಈ ಸರಿನೂ ಕೂಡ ನಮ್ಮ ಕರ್ನಾಟಕದವರು ಕೂಡ ಆಗ್ಲಿ ಅಂತ ಹೇಳಿ ಸೊ ನಾನು ನಿಮ್ಗೆ ಎನಿ ಟೈಮ್ ಸಪೋರ್ಟ್ ಅನ್ನ ಮಾಡ್ತಾ ಇರ್ತೀನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಯಾರೆಲ್ಲ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿದಿಲ್ಲ, ಸೊ ಎಕ್ಸಾಮ್ ಅನ್ನ ಬಂದಿಲ್ಲ, ಸೊ ಇವಾಗ ನೋಡ್ಕೊಳ್ಳಿ ನಿಮ್ಮ ಫಿಸಿಕಲ್ ಏನೇನ್ ಇರ್ತದೆ ಇದರಲ್ಲಿ. ಸೊ ಫಿಸಿಕಲ್ ನಲ್ಲಿ ಏನೆಲ್ಲ ಕ್ವಾಲಿಫೈ ಮಾಡಬೇಕು, ಏನೆಲ್ಲ ಕ್ವಾಲಿಫೈ ಮಾಡಬಾರ್ದು, ನಿಮ್ದು ರಿಸಲ್ಟ್ ಯಾವಾಗ ಬರ್ತದ. ರಿಸಲ್ಟ್ ಬಂದ್ಬಿಟ್ಟು ಆರ್ಮಿ ವಾಯ್ಸ್ದಾಯ್ತು, ಗರ್ಲ್ಸ್ದಾಯ್ತು 20ನೇ ತಾರೀಕಾದ್ರೂ ಬರ್ಬೋದು, 20ರಿಂದ 25ನೇ ತಾರೀಕಿನ ಒಳಗಾದ್ರೂ ನಿಮ್ಮ ರಿಸಲ್ಟ್ ಕೂಡ ಬರ್ತದ. ಸರ್, ಇದಕ್ಕೆ ಹೈಟ್ ಎಷ್ಟು ಸರ್? ನಾನು ಎಕ್ಸಾಮ್ ಬರ್ದಿದ್ದೀನಿ, ಬಟ್ ಹೈಟ್ ಬರುತ್ತೋ ಇಲ್ಲೋ ಕಾನ್ಫಿಡೆಂಟ್ ನನಗೆ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇಲ್ಲ ಸರ್ ಅಂತ ಕೇಳ್ತಾ. ಸೊ ಪ್ರತಿ ಒಂದು ಸ್ಟೂಡೆಂಟಿಗೂ, ಎಲ್ಲ ಮಹಿಳೆಯರಿಗೆ ಕೂಡ 168 ಸೆಂಟಿಮೀಟರ್ ಹೈಟ್ ಇರುತ್ತೆ. ಎಷ್ಟಪ್ಪ ಅಂದ್ರೆ 168 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಬೇಕು. ಓಕೆ, ಹೈಟ್ ನೋಡ್ಕೊಳ್ಳಿ, 162 ಸೆಂಟಿಮೀಟರ್ ಅನ್ನ ಹೊಂದಿರಬೇಕಾಗತ್ತ. ಪ್ರತಿಯೊಬ್ಬ SC ಇರಲಿ, ST ಇರಲಿ, ಯಾವುದೇ ಒಂದು ಕೆಟಗರಿ ಇದ್ರೂ ಕೂಡ 162 ಸೆಂಟಿಮೀಟರ್ ಅನ್ನ ನೀವು ಹೈಟ್ ಅನ್ನ ಹೊಂದಿರಲೇಬೇಕು. ಅದೇ ತರನಾಗಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಕೊಳ್ರಿ, ಸರ್ ಹೈಟ್ ತಕ್ಕಂಗ ವೇಟ್ ಇರಲೇಬೇಕಾ? ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡ್ರಿ. ನೋಟಿಫಿಕೇಶನ್ದಾಗ ಮಾತ್ರ ನಿಮ್ಗೆ ಆ ತರ ಕೊಟ್ಟಿರ್ತಾರ. ಇನ್ನು ಉಳಿದಿರ್ತಕ್ಕಂಥದ್ರ ಬಗ್ಗೆ ಏನು ಕೂಡ ಡೌಟ್ ಅನ್ನ ಇಟ್ಕೊಳಕ್ ಹೋಗ್ಬೇಡ್ರಿ. ಸರ್, ಇದರಲ್ಲಿ ರನ್ನಿಂಗ್ ಎಷ್ಟು ಇರ್ತದ? ಸರ್, ರನ್ನಿಂಗ್ ಬಗ್ಗೆನೂ ಕೂಡ ಇದರಲ್ಲಿ ಮಾಹಿತಿ ಕೊಡಿ. ಯಾಕಂದ್ರೆ ಬಾಯ್ಸ್ಗೆ 4 ಗ್ರೂಪ್ಗಳನ್ನ ಮಾಡಿದಾರೆ. ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್, ಥರ್ಡ್, ಫೋರ್ತ್ ಅಂತ ಹೇಳಿ. ಸೊ ಇದು ಕೂಡ ನಮ್ದ್ರಲ್ಲಿ ಕೂಡ ಅದೇ ತರನಾಗಿ ಗ್ರೂಪ್ಗಳನ್ನ ಮಾಡಿದಾರ ಅಂತ ಹೇಳಿ. ಯಾಕಂದ್ರೆ ಒಂದಿಷ್ಟು ಜನಕ್ಕೆ ಅಪ್ಲಿಕೇಶನ್ ಅವ್ರ ಪೇರೆಂಟ್ಸ್ ಹಾಕ್ಸಿರ್ತಾರ, ಇಲ್ಲಾಂದ್ರೆ ಅವ್ರ ಬ್ರದರ್ ಹಾಕಿರ್ತಾರ. ಹಿಂಗಾಗಿ ಅವ್ರ ಏನು ನಾಲೆಜ್ ಗೊತ್ತಿರೋದಿಲ್ಲ. ಅಂದ್ರೆ ಅದ್ರ ಯಾವ ತರ ಪ್ರೊಸೆಸಿಂಗ್ ಇರ್ತದ, ಎಕ್ಸಾಮ್ ಬರ್ದಿದ್ದೀನಿ, ನೆಕ್ಸ್ಟ್ ಪ್ರೊಸೆಸ್ ಏನು, ಅದ್ರ ಬಗ್ಗೆ ಏನು ಕೂಡ ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ. ಆದ ಕಾರಣಕ್ಕೋಸ್ಕರ ನಿಮಗೆ ಈ ಇನ್ಫಾರ್ಮೇಶನ್ ಅನ್ನು ಕೊಡ್ಬೇಕಂತ ಹೇಳಿ ಕೊಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಇಲ್ಲಿ ಬಂದ್ಬಿಟ್ಟು ಗ್ರೂಪ್ 2 ಇರ್ತಾವ, 2 ಗ್ರೂಪ್ಗಳಿರ್ತಾವ. ಗ್ರೂಪ್ 1 ಮತ್ತೆ ಗ್ರೂಪ್ 2. ಗ್ರೂಪ್ 1, ಗ್ರೂಪ್ 2 ಅಂತ ನಿಮ್ದ 2 ಗ್ರೂಪ್ಗಳನ್ನ ಮಾಡ್ತಾರ. ಫಸ್ಟ್ ಗ್ರೂಪ್ ನಲ್ಲಿ ನೀನೇನಾದ್ರೂ ಬಂದಿ ಅಂತಂದ್ರೆ 1600 ಮೀಟರ್ ರನ್ನಿಂಗ್ ಇರುತ್ತೆ. 1600 ಮೀಟರ್ ರನ್ನಿಂಗ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು 7 ನಿಮಿಷ 30 ಸೆಕೆಂಡ್ನಲ್ಲಿ 7 ನಿಮಿಷ 30 ಸೆಕೆಂಡ್ನಲ್ಲಿ ನೀನಾದ್ರೂ ಬಂದಿಯಪ್ಪ ಅಂತಂದ್ರೆ ಸೊ ಮಾರ್ಕ್ಸ್ ನೋಡ್ಕೊ ಎಷ್ಟು ಬರ್ತದ ನಿನಗಪ್ಪ ಅಂತಂದ್ರೆ ಸೊ 60 ಮಾರ್ಕ್ಸ್ ನಿನಗ ಬರ್ತದ. ಎಷ್ಟು? 60 ಮಾರ್ಕ್ಸ್ ಬರ್ತದೆ. ಅಕಸ್ಮಾತ್ ಆ 7:31 ಹಿಡಿದು 8 ನಿಮಿಷದೊಳಗಡೆ 7:31 ಸೆಕೆಂಡ್ ಇಂದ ಹಿಡಿದು 8 ಮಿನಿಟ್ ಒಳಗಡೆ ಏನಾದರೂ ಬಂದಿಯಪ್ಪ ಅಂತಂದ್ರೆ 48 ಮಾರ್ಕ್ಸ್ ಇರ್ತದ. ಎಷ್ಟು? 48 ಮಾರ್ಕ್ಸ್ ನಿನಗ ಇರ್ತದ. ಸೊ ಇಲ್ಲಿ ಬಂದ್ಬಿಟ್ಟು 100 ಅಂದ್ರೆ ಇಲ್ಲಿ ನೋಡ್ಕೊ, ಟೋಟಲಿ ಬಂದ್ಬಿಟ್ಟು ನಿನಗ 60 ಮಾರ್ಕ್ಸ್ ಇದು ಫಿಸಿಕಲ್ ಅಲ್ಲಿ ನಿನಗ 60 ಮಾರ್ಕ್ಸ್ ಕೂಡ ಇದರಲ್ಲಿ ಇರ್ತದ. ಸೊ ಅದೇ ತರನಾಗಿ ಫೀಟ್ ಲಾಂಗ್ ಜಂಪ್ ಕೂಡ ಇರ್ತದೆ. ಯಾವುದು? ಲಾಂಗ್ ಜಂಪ್, ಉದ್ದ ಜಿಗಿತ ಕೂಡ ಇರ್ತೈತಿ. ಅದರ ಜೊತೆಗೆ ನೆಕ್ಸ್ಟ್ 3 ಫೀಟ್ ಹೈ ಜಂಪ್, ಎತ್ತರ ಜಿಗಿತ ಕೂಡ ಇದರಲ್ಲಿ ಇರ್ತದ. ಇದಕ್ಕೆ ಯಾವುದೇ ತರನಾದಂತ ಮಾರ್ಕ್ಸ್ ಕೂಡ ಇರೋದಿಲ್ಲ. ನೋಡ್ಕೊಡ್ರಿ, ಒಂದ್ಸರಿ ಕರೆಕ್ಟ್ ಆಗಿ ತಿಳ್ಕೊಳ್ರಿ. 10 ಫೀಟ್ ನಿಮ್ಗ ಲಾಂಗ್ ಉದ್ದ ಜಿಗಿತ ಏನಂತಿಲ್ಲ, ಸೊ ಅದು ಇರ್ತೈತಿ. ಲಾಂಗ್ ಜಂಪ್ ಅನ್ನ ಕಂಪಲ್ಸರಿಯಾಗಿ ಒಟ್ಟರು ಕೂಡ ಜಿಗಿಲೇಬೇಕಾಗುತ್ತೆ. ಜಸ್ಟ್ ಕ್ವಾಲಿಫೈ ಇರ್ತೈತಿ. 10 ಫೀಟ್ ಲಾಂಗ್ ಜಂಪ್ ಇರ್ತದೆ. ಲಾಂಗ್ ಜಂಪ್ ಅಂತಂದ್ರೆ ಜಸ್ಟ್ ನಿಮ್ಗೆ ಕ್ವಾಲಿಫೈ. ಓಕೆ, 10 ಫೀಟ್ ಲಾಂಗ್ ಜಂಪ್ ಇರುತ್ತೆ. ಅದೇ ತರಂಗಿ 3 ಫೀಟ್ ಹೈ ಜಂಪ್, 3 ಫೀಟ್ ಅಷ್ಟು ಹೈ ಜಂಪ್ ಕೂಡ ನಿಮ್ಗೆ ಇರ್ತದ. ಓಕೆ, ಇವೆರಡೂ ಕೂಡ ಜಸ್ಟ್ ಕ್ವಾಲಿಫೈಗೆ ಮಾತ್ರ ಇರ್ತದ. ಇನ್ನು ಉಳಿದಿರ್ತಕ್ಕಂಥದ್ದು
ರನ್ನಿಂಗ್ನಲ್ಲಿ ನಿಮ್ಗೆ 60 ಮಾರ್ಕ್ಸ್ ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್ ಬಂದ್ಬಿಟ್ಟು 48 ಮಾರ್ಕ್ಸ್ ಕೂಡ ಇದರಲ್ಲಿ ಇರ್ತದ. ಓಕೆ, ನಿಮಗೆ ಫಿಸಿಕಲ್ ಇರ್ತಕ್ಕಂಥದ್ದು ಇಷ್ಟನ್ನ ಮಾತ್ರ ಫಿಸಿಕಲ್ ಇರ್ತೈತಿ. ನಮ್ಮ ಕರ್ನಾಟಕದ ಎಲ್ಲಿ ಇರ್ತದ ಸರ್ ಫಿಸಿಕಲ್ ಅಪ್ಪ ಅಂತಂದ್ರೆ ಬೆಂಗಳೂರಲ್ಲಿ ಫಿಸಿಕಲ್ ಇರ್ತೈತಿ. ಎಲ್ಲಿ? ಬೆಂಗಳೂರದಲ್ಲೇ ಫಿಸಿಕಲ್ ಇರ್ತೈತಿ. ನೀವು ಎಲ್ಲಿ ಔಟ್ ಆಫ್ ಸ್ಟೇಟ್ ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ಬೆಂಗಳೂರಲ್ಲಿ ಪ್ರತಿಯೊಬ್ಬರದು ಕೂಡ ನಿಮ್ದು ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರ. ಸೊ ನಾನು ಅದಕ್ಕೆ ಸಪೋರ್ಟ್ ಅನ್ನ ಮಾಡ್ತೀನಿ. ನಿಮ್ಗೆ ಏನೋ ಫಿಸಿಕಲ್ ಡೇಟ್ ಅವತ್ತಿನ ದಿನ ಸೊ ಆಲ್ಮೋಸ್ಟ್ ಅಲ್ಲಿ ಯಾವ ತರ ನಡೀತಾ ಇದೆ ಅಲ್ಲಿ ಫಿಸಿಕಲ್, ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತಾವು, ಸೊ ಪ್ರತಿ ಒಂದು ಅಪ್ಡೇಟ್ ಅನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಬಟ್ ನೀವು ಈ ಸಾರಿ ಇಂಡಿಯನ್ ಆರ್ಮಿಯಲ್ಲಿ WMP ವುಮನ್ ಮಿಲಿಟರಿ ಪೊಲೀಸು ಆರ್ಮಿದಲ್ಲೇ ಸ್ಪೆಷಲ್ ಆಗಿ ಬೆಸ್ಟ್ ಜಾಬ್ ಅಪ್ಪ ಅಂತಂದ್ರೆ WMP ಮತ್ತು ಅದೇ ತರನಾಗಿ ಬಾಯ್ಸ್ಗೂ ಕೂಡ ಸೇನಾ ಪೊಲೀಸ್ ಅಂತ ಹೇಳ್ಕೇಸಿಂದ ಅದರಲ್ಲಿ CMP ಅಂತ ಹೇಳ್ಕೇಸಿಂದ ಅವ್ರನ್ನೂ ಕೂಡ ಜಾಯಿನ್ ಮಾಡ್ಕೋತಾರ. ಮಹಿಳೆಯರಿಗೆ ಇಂಡಿಯನ್ ಆರ್ಮಿಯಲ್ಲಿ ಅವಕಾಶ ಇರತಕ್ಕಂಥದ್ದು WMP, ಪುರುಷರಿಗೆ ಮಾತ್ರ CMP ಅಂತ ಕಾಲ್ಫಾರ್ಮ್ ಅನ್ನ ಮಾಡಿರ್ತಾರ. ಅದು ಸಫರೇಟ್ ಆಗೇ ಇರೋದಿಲ್ಲ. ಇಂಡಿಯನ್ ಆರ್ಮಿದಲ್ಲಿ ನೀವು ಕೂಡ ಅಗ್ನಿವೀರ್ ಆಗಿ ಜಾಯಿನ್ ಆಗಿಸಿಂದ CMP ಅಂತ ಹೇಳ್ಕೇಸಿಂದ 5-10 ಪೋಸ್ಟ್ ಇಷ್ಟು ಮಾತ್ರ ಸೆಲೆಕ್ಟ್ ಅನ್ನ ಮಾಡ್ತಾರ. ಸೊ 170 ಕಂಪಲ್ಸರಿಯಾಗಿ ಹೈಟ್ ಇರಬೇಕಾಗುತ್ತೆ ಬಾಯ್ಸ್ ಕೂಡ. ಸೊ ಯಾವ ತರ ನಮ್ಮ ಸ್ಟೇಟ್ ಗೌರ್ಮೆಂಟ್ ದಲ್ಲಿ ಪೊಲೀಸ್ ಅಂತ ಯಾವ ತರ ಇರ್ತೀವಲ್ಲ, ಆರ್ಮಿದಲ್ಲಿ ಪೊಲೀಸ್ ಅಪ್ಪ ಅಂತಾರೆ ಇವರೇ WMP ಮತ್ತು CMP ದವರ ಪೊಲೀಸ್ ಆಗಿ ಅಲ್ಲಿ ವರ್ಕ್ ಅನ್ನ ಮಾಡ್ತಾರ. ಬೆಸ್ಟ್ ಆಗಿರ್ತೈತಿ ಜಾಬ್ ಅನ್ನ. ಸೊ ಇಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಇಷ್ಟನ್ನ ನಿಮ್ಗೆ ಫಿಸಿಕಲ್ ನಲ್ಲಿ ಇಷ್ಟು ಮಾತ್ರ ಇರ್ತೈತಿ. ಇನ್ನು ಉಳಿದಿರ್ತಕ್ಕಂಥದ್ದು ಇದರಲ್ಲಿ ಏನು ಕೂಡ ನೀವು ತಲೆ ಕೆಡಿಸ್ಕೊಳ್ಳೋ ಅಂತದ್ದಿಲ್ಲ. ಓಕೆ, ಗೊತ್ತಾಯ್ತಾ? ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ಸರ್, ಫಿಸಿಕಲ್ಗೆ ಎಷ್ಟು ಮಾರ್ಕ್ಸ್ ಇರ್ತದ, ಸೊ ಎಷ್ಟು ಮಾರ್ಕ್ಸ್ ಅನ್ನ ನಾವು ತಗೊಳ್ಬೇಕು. ಸೊ ನಾನು ಹೇಳ್ತಾ ಇದ್ದೀನಲ್ಲ, ಫಸ್ಟ್ ಆಫ್ ಆಲ್ ಫಸ್ಟ್ ಗ್ರೂಪ್ ಹೊಡ್ಯಾಕ್ ಟ್ರೈ ಮಾಡ್ರಿ. ಫಸ್ಟ್ ಗ್ರೂಪ್ ಹೊಡೆದ್ರಪ್ಪ ಅಂದ್ರೆ 60 ಮಾರ್ಕ್ಸ್ ಸಿಗತೈತಿ. ಇಲ್ಲಿ ಸೆಕೆಂಡ್ ಗ್ರೂಪ್ ಹೊಡೆದ್ರೆ ನಿಮಗೆ 12 ಮಾರ್ಕ್ಸ್ ಕೂಡ ಕಟ್ ಆಗುತ್ತೆ. ಇಲ್ಲಿ ಬಹಳಷ್ಟು ಕಡಿಮೆ ಆಗುತ್ತಾ. ಆದಷ್ಟು ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಗ್ರೂಪ್ ಓಡ್ಬೇಕಪ್ಪ ಅಂದ್ರೆ ಜಾಸ್ತಿ ನೀವು ಹಾರ್ಡ್ ವರ್ಕ್ ಅನ್ನ ಮಾಡಬೇಕು. ನೀವು ಅನ್ಕೊಂಡಿರೋ ಹಾಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು? 1600 ಮೀಟರ್ ರನ್ನಿಂಗ್ ಇರ್ತದ. ಸೊ ಇದಕ್ಕೆ ನೀವು ಫಿಸಿಕಲಿ ಯಾವ ತರ ರೆಡಿ ಮಾಡಬೇಕು, ನೀವು ಫುಡ್ ಅನ್ನ ಡೈಲಿ ಕರೆಕ್ಟ್ ಆಗಿ ಫುಡ್ ಮೇಂಟೈನ್ ಮಾಡಬೇಕು. ಅದ್ರ ಜೊತೆಗೆ ನೀರು ಕೂಡ ಕರೆಕ್ಟ್ ಆಗಿ ಕುಡಿತಾ ಇರಬೇಕು. ನೀವು ಏನೋ ಯಾಕಂದ್ರೆ ಗರ್ಲ್ಸ್ಗೆ ಗೊತ್ತಿರೋದಲ್ಲ ಲೈಫ್ ಅನ್ನ ಯಾವ ತರ ಕಟ್ಕೊಳ್ಬೇಕು. ಸೊ ಮನೆಯಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿದಾರ. ಸೊ ಅದ್ರ ಪ್ರಕಾರ ನಾನು ಕೂಡ ಎಕ್ಸಾಮ್ ಬರ್ದ್ರಾಯ್ತು, ಏನೋ ಮುಂದೆ ನೋಡಿದ್ರಾಯ್ತು. ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ PSI ಓದಿದ್ರಾಯ್ತು. ನನ್ನ IPS ಕನಸೈತಿ ನಂದು. ನಾ UPSC ಕ್ಲಿಯರ್ ಮಾಡಬೇಕು. ಕನಸನ್ನ ಇಟ್ಕೊಳ್ಳಿ, ಪರವಾಗಿಲ್ಲ, ಕನಸನ್ನ ಇಟ್ಕೊಳ್ಳಿ. ಬ್ಯಾಕ್ ಗ್ರೌಂಡ್ ತಂದೆ ತಾಯಿ ಕಷ್ಟವನ್ನ ನೋಡಿ. ಎಷ್ಟು ಖರ್ಚು ಮಾಡಿ ನಿಮ್ಮನ್ನು ಓದಿಸ್ತಾ ಇದ್ದಾರ, ಎಷ್ಟು ಎಫರ್ಟ್ ಹಾಕ್ತಾ ಇದ್ದಾರ. ನಿಮ್ಗಿನ್ನ ಜಾಸ್ತಿ ಎಫರ್ಟ್ ಫಾದರ್ ಮದರ್ ಇರುತ್ತೆ. ಯಾಕಂದ್ರೆ ನಿನ್ನ ದೂರ ಇಟ್ಟು ಸ್ಟಡಿ ಮಾಡಿಸಿ, ಫಿಸಿಕಲ್ಗೆ ಕೋಚಿಂಗ್ ಮಾಡಿಸಿ, ಜವಾಬ್ದಾರಿಯನ್ನು ಹೊತ್ಕೊಂಡು ನನ್ನ ಮಗಳು ಏನು ಮಾಡ್ತಾಳ ಅಂತ ಹೇಳ್ಕೇಸಿಂದ ಪ್ರತಿ ಕ್ಷಣದಲ್ಲಿ ಕೂಡ ಅವ್ರಿಗೆ ಯೋಚನೆ ಇರ್ತದ. ಓಕೆ, ಅದನ್ನ ತಲೆಯಾಗಿ ಇಟ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, ನಾನು ಬೈತಾ ಇದ್ದೀನಿ ಅಂತಲ್ಲ, ಸೊ ನಿಮ್ಗೋಸ್ಕರ ನಾನು ಹೇಳ್ತಾ ಇರೋದು. ಯಾಕಂದ್ರೆ ಲೈಫ್ ಅಷ್ಟು ಈಸಿಯಾಗಿರೋದಿಲ್ಲ. ಬಾಯ್ಸಿಗೆ ಗೊತ್ತಿರುತ್ತೆ, ಗರ್ಲ್ಸಿಗೆ ಒಂದಿಷ್ಟು ಜನಗಳಿಗೆ ಗೊತ್ತಿರುತ್ತೆ, ಒಂದಿಷ್ಟು ಜನಗಳಿಗೆ ಸೊ ಏನೋ ನನ್ನ ನಾಳೆ ಒಂದು ಯಾವುದಾದ್ರೂ ಒಂದು ಹುದ್ದೆನ ಸೇರ್ಕೊಂಡಾಯ್ತು, ಲೇಟ್ ಆಗಿದ್ರು ನಡೀತದ ಅಂತ ಹೇಳ್ಕೇಸಂದ್ರೆ ಎಷ್ಟು ಲೇಟ್ ಮಾಡ್ತಿರಲ್ಲ ಅಷ್ಟು ಫ್ರೆಶರ್ ಜಾಸ್ತಿ ಇರ್ತದ. ಸರ್ ಇದನ್ನ ಫಿಸಿಕಲ್ ನಾನು ರೆಡಿ ಆಗಬೇಕು ಸರ್, ನನ್ನ ಹೈಟ್ ಕೂಡ ಇದೆ ಸರ್, ನಾನು ಯಾವ ಥರ ರೆಡಿ ಆಗಬೇಕು ಸರ್ ಅಂತ ಕೇಳ್ತಾ ಇದ್ರಲ್ಲ ಪ್ರತಿಯೊಬ್ಬರು ಕೂಡ. ಸೊ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನವನಗರ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಒಳಗಡೆ ನಾವು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಮ್ಮ ಅಕಾಡೆಮಿದಲ್ಲಿ ಈಗಾಗಲೇ ಸಾಕಷ್ಟು ಸ್ಟೂಡೆಂಟ್ಗಳು ಪುರುಷ ಮತ್ತು ಮಹಿಳೆಯರು ಕೂಡ ಬಂದಿದ್ದಾರೆ. ನಮ್ಮ ಹತ್ರ ಸಪ್ರೇಟ್ ಆಗಿರ್ತಕ್ಕಂಥ ಬಾಯ್ಸ್ ಹಾಸ್ಟೆಲ್ ಮತ್ತು ಗರ್ಲ್ಸ್ ಹಾಸ್ಟೆಲ್ ಸಪ್ರೇಟ್ ಆಗಿದೆ. ಡೈಲಿ ನಿಮ್ಗೆ 2 ಟೈಮ್ಸ್ ಫಿಸಿಕಲ್ ಅನ್ನ ಕೊಡ್ತೀವಿ. ಡೈಲಿ 2 ಟೈಮ್ಸ್ ಗ್ರೌಂಡ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ. ನೀವು ನಮ್ಮ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂದಲ್ಲಿ ಏನಾದರೂ ಪ್ರಾಕ್ಟೀಸ್ ಮಾಡಿದ್ರೆ ಮಹಿಳೆಯರು 100% ನೀವು ಸಿಂಥೆಟಿಕ್ ಗ್ರೌಂಡ್ ನಲ್ಲಿ ಕೂಡ ಪಾಸ್ ಆಗೇ ಆಗ್ತೀರಾ. ವೇಟ್ ಬಂದ್ಬಿಟ್ಟು ಸರ್, ವೇಟ್ ನೀವೇನಾದ್ರೂ ಸರ್ ನಾನು ಫಿಸಿಕಲ್ಗೆ ಬರ್ಬೇಕಂತ ಅನ್ಕೊಂಡಿದ್ದೀನಿಯಪ್ಪ ಅಂದ್ರೆ ಸೊ ಇಲ್ಲಿ ನೋಡ್ಕೋಬಹುದು. ನಾವು ಫಿಸಿಕಲ್ ಅನ್ನ ಬೇಕಿದ್ರೆ ಹಿಂದಿನ ವಿಡಿಯೋಗಳನ್ನ ಸಾಕಷ್ಟು ವಿಡಿಯೋಗಳನ್ನ ಮಾಡಿದೀವಿ, ನೋಡ್ಕೊಳ್ರಿ. ಬೇಕಿದ್ರೆ ನಮ್ಮ ಅಕಾಡೆಮಿಗೆ ಒಂದ್ಸರಿ ವಿಸಿಟ್ ಕೂಡ ಬಂದ್ಬಿಟ್ಟು ಅಡ್ಮಿಷನ್ ಕೂಡ ಇನ್ನೂ ಕೆಲವೇ ಸೀಟ್ಗಳು ಮಾತ್ರ ನಮ್ಮ ಹತ್ರ ಖಾಲಿ ಇದಾವೆ. ಬಂದು ನೀವು ಅಡ್ಮಿಷನ್ ಅನ್ನ ಮಾಡ್ಕೊಂಡು ಈ ಸರಿ ನೀವು WMP ಇಂಡಿಯನ್ ಆರ್ಮಿದಲ್ಲಿ ವರದಿಯನ್ನ ಹಾಕೊಳ್ಬೇಕಂತ ಕನಸನ್ನ ಕಟ್ಕೊಂಡಿದ್ರಿಯಪ್ಪ ಅಂದ್ರೆ ಆದಷ್ಟು ಬೇಗನೆ ಬಂದು ನಮ್ಮ ಅಕಾಡೆಮಿಗೆ ಜಾಯಿನ್ ಕೂಡ ಆಗ್ಬೋದು. ಓಕೆ, ನಿನ್ ಫ್ರೆಂಡ್ ಯಾರಾದ್ರೂ ಇದ್ರೆ ಸೊ ಅವರು ಕೂಡ WMP ಎಕ್ಸಾಮ್ ಅನ್ನ ಬರೆದಿದ್ರಪ್ಪ ಅಂದ್ರೆ ಅವ್ರಿಗೆ ಕೂಡ ತಲುಪುವ ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ನಮ್ಮ ಕರ್ನಾಟಕದಲ್ಲಿ ಇದು ಇನ್ಫಾರ್ಮೇಶನ್ ಸಿಕ್ಕಿಲ್ಲ, ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಡ್ರಿ. ವೇಟ್ ಬಂದ್ಬಿಟ್ಟು 47 ಅಂತ ಇದ್ರೆ ನಡೀತದ. ಸೊ 45 ಇದ್ರೂ ಕೂಡ ಓಕೆ, ನಿಮ್ಗೆ ಕ್ವಾಲಿಫೈ ಮಾಡ್ತಾರ. ಸೊ ನೀವು 1 kg ಅಲ್ಲಿ ಬಾಳೆಹಣ್ಣು, ಸೊ ಅದೇ ತರನಾಗಿ ವಾಟರ್ ಗೀಟರ್ ಕುಡಿದು 2 kg ಮಟ್ಟ ನೀವು ಇನ್ಕ್ರೀಸ್ ಅನ್ನ ಮಾಡ್ಬೋದು. ವೇಟ್ ಬಗ್ಗೆ ಯಾರು ಕೂಡ ತಲೆಯನ್ನ ಕೆಡಿಸ್ಕೊಳ್ಬೇಡ್ರಿ. ಓಕೆ, ಪ್ರಾಕ್ಟೀಸ್ ಮಾಡ್ರಿ, ರನ್ನಿಂಗ್ ಚೆನ್ನಾಗಿನ ಪ್ರಾಕ್ಟೀಸ್ ಮಾಡ್ರಿ, ಮನೆಯಲ್ಲಾದ್ರೂ ಪ್ರಾಕ್ಟೀಸ್ ಮಾಡ್ರಿ, ಇಲ್ಲಾಂದ್ರೆ ನಮ್ಮ ಅಕಾಡೆಮಿಗೆ ಬಂದು ವಿಸಿಟ್ ಕೊಟ್ಟು ಸೊ ನೀವು ಅಡ್ಮಿಷನ್ ಅನ್ನು ತಗೊಂಡು ಫಿಸಿಕಲ್ ಅನ್ನ ರೆಡಿ ಆಗ್ಬೋದು. ಓಕೆ,
ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ, ಇದು ಒಂದೇ ಅಲ್ಲ, ಇಂಡಿಯನ್ ನೇವಿಯಲ್ಲಿ ಕೂಡ ಮಹಿಳೆಯರಿಗೆ ಅವಕಾಶ ಇರುತ್ತೆ. ಏರ್ಫೋರ್ಸ್ ಪ್ರತಿಯೊಂದು ಜಾಬ್ ಅನ್ನ ಕಾಲ್ಫಾರ್ಮ್ ಮಾಡಿದಾಗ ಸರ್ ನನ್ನ ಹೈಟ್ ಕಡಿಮೆ ಇದೆ, ಯಾವ್ದಾದ್ರು ಕಾಲ್ಫಾರ್ಮ್ ಆದ್ರೆ ಹೇಳಿ ಸರ್ ಅಂತ ಕೇಳ್ತಿರಲ್ಲ. ಸೊ ನಾನು ಎನಿ ಟೈಮ್ ನಿಮ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇರ್ತೀನಿ. ಓಕೆ, ಈ ಹುದ್ದೆಗೆ ಯಾರೆಲ್ಲ ರೆಡಿ ಆಗ್ತಾ ಇದ್ದೀರಾ, ಯಾರೆಲ್ಲ WMP ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಎಕ್ಸಾಮ್ ಅನ್ನ ಬರೆದಿಲ್ಲ, ಸೊ ಪ್ರತಿಯೊಬ್ರು ಕೂಡ ಎಸ್ ಸರ್ ಅಂತ ಹೇಳ್ಕೇಸಿಂದ ಕಮೆಂಟ್ ಅನ್ನ ಹಾಕಿ, ಇಲ್ಲಂತಂದ್ರೆ WMP ಅಂತ ಹೇಳ್ಕೇಸಿಂದ ಪ್ರತಿಯೊಬ್ರು ಕೂಡ ಕಮೆಂಟ್ ಗಳನ್ನ ಹಾಕಿ. ಸೊ ನಾನು ಇನ್ನಷ್ಟು ನಿಮ್ಗೆ ಇನ್ನೂ ಅಪ್ಡೇಟ್ ಅನ್ನ ಇದ್ರ ಬಗ್ಗೆ ನಾನು ಕೊಡಾಕ ಟ್ರೈ ಕೂಡ ಮಾಡ್ತೀನಿ. ಓಕೆ, ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.